ಫ್ಯಾಟ್ ಲಾಸ್ ಪ್ಲಸ್ ಸ್ಕಿನ್ ಗ್ಲೋ ಎರಡು ಒಟ್ಟಿಗೆ ಆದ್ರೆ ಹೆಂಗಿರುತ್ತೆ ಲೈಫ್ ಸೂಪರ್ ಆಗಿರುತ್ತಲ್ವಾ. ಅದೇ ರೀತಿ ನಿಮ್ಗೆ ಇವತ್ತು ಫ್ಯಾಟ್ ಲಾಸ್ ಪ್ಲಸ್ ಸ್ಕಿನ್ ಗ್ಲೋ ಎರಡು ಒಟ್ಟಿಗೆ ಆಗೋ ರೀತಿ ಒಂದು ಡಯಟ್ ಪ್ಲಾನ್ ನ ತಂದಿದ್ದೀನಿ. ಅದ್ರ ಜೊತೆಗೆ ಏನಂತಾರೆ, ನಿಮ್ಮ ಎನರ್ಜಿ ಡೌನ್ ಆಗಿರೋದಾಗಿರ್ಬೋದು, ನಿಮ್ಮ ಬೆಲ್ಲಿ ಫ್ಯಾಟ್ ಹಿಂಗ್ ಬಿಡ್ಕೊಂಡು ತಿರ್ಗೋದಾಗಿರ್ಬೋದು, ಫೇಸ್ ಡಲ್ ಆಗಿರ್ಬೋದು, ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಈ ವಿಡಿಯೋದಲ್ಲಿ ನೀವು ಕೊನೆವರೆಗೂ ನನ್ನ ಜೊತೆಲಿ ಇರಬೇಕು. ಎಲ್ಲ ಸ್ಟೆಪ್ ಬೈ ಇರುತ್ತೆ. ನೀವು ಒಂದು ಬಿಟ್ ಮಿಸ್ ಮಾಡಿದ್ರು ನಿಮ್ಗೆ ಏನೋ ಅರ್ಥ ಆಗಲ್ಲ. ಎಂತಕ್ಕಂತ ಹೇಳಿದ್ರೆ ಒಂದೊಂದು ಸ್ಟೆಪ್ ಇರುತ್ತೆ. ಇವಾಗ ಫ್ಯಾಟ್ ಲಾಸ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಮತ್ತೆ ನೀವು ಯಾವ ರೀತಿ ಮೇಂಟೈನ್ ಮಾಡಬೇಕು ಎಲ್ಲಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ನಿಮ್ಮ ಕೆಲಸನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಈ ವಿಡಿಯೋ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಮ ಬಾಡಿನೂ ಸರಿ ಮಾಡ್ಕೋಬಹುದು, ನಿಮ್ಮ ಸ್ಕಿನ್ ಅನ್ನು ಸರಿ ಮಾಡ್ಕೋಬಹುದು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಎಂದಿನಂತೆ ನಿಮ್ಗೆ ಚಾರ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ರಿಸರ್ಚ್, ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲಾನು ಯೂಸ್ ಮಾಡಿ ನಿಮ್ಮ ಸ್ಕಿನ್ಗೂ ಸೆಟ್ ಆಗ್ಬೇಕು, ನಿಮ್ಮ ಫ್ಯಾಟ್ ಲಾಸ್ಗೂ ಸೆಟ್ ಆಗ್ಬೇಕು ಅಂತ ಡಯಟ್ ರೆಡಿ ಇದೆ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಅದು ಏನ್ ರುಟೀನು ಅಂತ ತಿಳ್ಕೊಳ್ಳೋಣ. ಕಂಪ್ಲೀಟ್ ಕನ್ನಡದಲ್ಲೇ ಇರುತ್ತೆ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇವಾಗ ನೋಡಿ, ಫ್ಯಾಟ್ ಲಾಸ್ ಪ್ಲಸ್ ಸ್ಕಿನ್ ಗ್ಲೋ ನ್ಯಾಚುರಲಿ ಅದು 100% ಸಾಧ್ಯ. ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಯಾವುದೇ ರೀತಿ ನಾವು ಇದರಲ್ಲಿ ಸಪ್ಲಿಮೆಂಟ್ಸ್ ಬಳಸಲ್ಲ, ಯಾವುದೇ ರೀತಿ ಏನಂತಾರೆ ಮೆಡಿಸಿನ್ಸ್ ಅಂತೆ ಮತ್ತೊಂದಂತೆ ಮಗದೊಂದಂತೆ ಏನು ಇರಲ್ಲ. 100% ನ್ಯಾಚುರಲ್ಲು. ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರ ಫಸ್ಟ್ ಡೈರೆಕ್ಟ್ ರುಟೀನ್ಗೆ ಬಂದ್ಬಿಡ್ತೀನಿ. ಯಾರು ಬುಕ್ಕು ಪೆನ್ ಇಟ್ಕೊಂಡಿಲ್ಲೋ ಬುಕ್ಕು ಪೆನ್ ಇಟ್ಕೊಂಡು ಕೂತ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಮಾರ್ನಿಂಗ್ ರುಟೀನಿಂದ ಶುರು ಮಾಡೋಣ. ನೋಡಿ, ಮಾರ್ನಿಂಗ್ ರುಟೀನ್ ಫ್ಯಾಟ್ ಲಾಸ್ ಪ್ಲಸ್ ಮೈಂಡ್ ಸೆಟ್ ಬೂಸ್ಟ್. ನೋಡಿ, ಫ್ಯಾಟ್ ಲಾಸ್ ಪ್ಲಸ್ ಮೈಂಡು ಬೂಸ್ಟ್ ಆಗಬೇಕು, ಆ ರೀತಿ ಮಾರ್ನಿಂಗ್ ರುಟೀನ್ ಇರುತ್ತೆ. ಸೂಪರ್ ಆಗಿರುತ್ತೆ ರುಟೀನ್ ಇದು. ನಾನು ಪರ್ಸ್ನಲಿ ಫಾಲೋ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಿಮಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಫಾಲೋ ಮಾಡಿ, ಸೂಪರ್ ಆಗಿರುತ್ತೆ, ಎಸ್ಪೆಷಲಿ ಫ್ಯಾಟ್ ಲಾಸ್ ಮಾಡೋರಿಗೆ. ಅದೇನು ಅಂತ ಹೇಳಿದ್ರೆ, ಬೆಳಿಗ್ಗೆ 6 ಗಂಟೆಗೆ ಎದ್ದು ಲೈಟ್ ಮೂಮೆಂಟ್ ಅಂತ ಹೇಳಿದ್ರೆ, ನಿಮ್ಮ ಏನಂತಾರೆ ಸ್ಟ್ರೆಚಸ್ ಮಾಡೋದಾಗಿರ್ಬೋದು, ಅಥವಾ ಶೋಲ್ಡರ್ಸ್ ರಿವಾಲ್ವ್ ಮಾಡೋದಾಗಿರ್ಬೋದು, ಸ್ವಲ್ಪ ವಾಕ್ ಆಗಿರ್ಬೋದು, ಮೂವ್ಮೆಂಟ್ ಇರ್ಬೋದು. ಏನೋ ಒಂದು 5-10 ನಿಮಿಷ ನೀವು ಮೂವ್ಮೆಂಟ್ ಮಾಡಬೇಕು. ಅರ್ಥ ಆಯ್ತು ಅನ್ಕೊಂತೀನಿ. ಫಸ್ಟ್ ನೀವು ಲೈಟ್ ಮೂವ್ಮೆಂಟ್ ಮಾಡಬೇಕು. ಆಮೇಲೆ ಕೋಲ್ಡ್ ವಾಟರ್ ಅಲ್ಲಿ, ಎಷ್ಟೊಂದು ಜನಕ್ಕೆ ಅಭ್ಯಾಸ ಇದೆ, ಟಕ್ ಅಂತ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಬಿಟ್ಬಿಟ್ಟು ಮುಖಕ್ಕೆ ಹಾಕೋಬಿಡೋದು, ಆಮೇಲೆ ಹೋಗಿ ಯಾವ್ದಾದ್ರು ಕ್ರೀಮ್ಗಳು ಹಾಕೊಡೋದು. ನೀವು ನ್ಯಾಚುರಲ್ ಆಗಿ ಏನಾದ್ರು ಸ್ಕಿನ್ ನ ಟೈಟನ್ ಮಾಡಬೇಕು, ಸ್ಕಿನ್ ಗ್ಲೋ ಆಗಿ ಇಟ್ಕೋಬೇಕು ಅಂತ ಹೇಳಿದ್ರೆ, ನೀವು ಪ್ರತಿನಿತ್ಯ ನಿಮ್ಮ ಫೇಸ್ ಅನ್ನ ಕೋಲ್ಡ್ ವಾಟರ್ ಅಲ್ಲೇ ತೊಳಿಬೇಕು. ಅದು ತೀರಾ ನ್ಯಾಚುರಲ್. ಅಟ್ ದ ಸೇಮ್ ಟೈಮ್ ನಿಮ್ಮ ಈ ಫೇಸ್ ಅಲ್ಲಿ ಅದೇನು ಪಫಿನೆಸ್ ಗಳಿರುತ್ತೆ, ಈ ಬ್ಲೋಟಿಂಗ್ ತರ ಎಲ್ಲ ಕಾಣುತ್ತೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಅದು ಏನಂತಾರೆ, ಎಸ್ಪೆಷಲಿ ಇದರಿಂದ, ಕೋಲ್ಡ್ ವಾಟರ್ ಇಂದ. ಅದು ಎಸ್ಪೆಷಲಿ ಆ ಪಫಿನೆಸ್ ಗಳೆಲ್ಲ ಆದಷ್ಟು ಒಂದು ಕಂಟ್ರೋಲ್ಗೆ ಬರುತ್ತೆ. ಆಮೇಲೆ ನೋಡಿ, ಇಲ್ಲಿ ನಾನು ಆಲ್ರೆಡಿ ಬರ್ದಂಗೆ, ರೆಡ್ಯೂಸ್ ಪಫಿನೆಸ್, ಇಂಪ್ರೂವ್ಸ್ ಬ್ಲಡ್ ಫ್ಲೋ. ನಿಮ್ಮ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಫೇಸ್ ಅಂತಕ್ಕೆ ಸ್ವಲ್ಪ ಡಲ್ ಆಗಿ ಕಾಣುತ್ತೆ ಅಂತ ಹೇಳಿದ್ರೆ, ಅದು ಎಸ್ಪೆಷಲಿ ಫ್ಯಾಟ್ ಆಗಿರೋರು ನೋಡ್ಬೋದು, ಸ್ವಲ್ಪ ಬಜ್ಬಿಟ್ಕೊ ಅವ್ರಿಗೆ ಆಲ್ಮೋಸ್ಟ್ ಫೇಸ್ ಡಲ್ ಆಗಿಬಿಟ್ಟಿರುತ್ತೆ. ಏನಂತ ಹೇಳಿದ್ರೆ, ಅವ್ರು ತಿನ್ನೋ ಪದಾರ್ಥಗಳು ಕರೆಕ್ಟ್ ಆಗಿರಲ್ಲ, ಅವ್ರ ಹಾಕೊಳ್ಳೋ ಇಂಟೇಕ್ ಏನೇನು ತಿಂತಾರೆ, ಈ ಜಂಕ್ ಫುಡ್ಸ್ಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ರೂ ದಪ್ಪ ಆಗಿ ಅವ್ರ ಫೇಸ್ ಅಲ್ಲೇ ಆ ಗ್ಲೋ ಹೊಂಟೋಗಿರುತ್ತೆ. ಆ ಗ್ಲೋ ಬರಬೇಕು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಇವನ್ನೆಲ್ಲ ನೀವು ಸ್ಟಾರ್ಟ್ ಮಾಡಬೇಕು. ಈಗಲಿಂದಾನೇ ಸ್ಟಾರ್ಟ್ ಮಾಡಬೇಕು. ನಿಮಗೆ ನೋಡಿ, ಬ್ಲಡ್ ಫ್ಲೋ ಇಂಪ್ರೂವ್ ಆಗಿ ಅದ್ರ ಜೊತೆಗೆ ಏನಂತಾರೆ, ನಿಮ್ಮ ಈ ಪಫಿನೆಸ್ಗಳು ಅಲ್ಲಿಗೆ ಆಲ್ಮೋಸ್ಟ್ ರಿಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಐಸ್ ಕ್ಯೂಬ್ ರಬ್ ಆನ್ ಫೇಸ್ 2 minutes. ಇದು ಎಷ್ಟೊಂದ್ ಕಡೆ ನೋಡಿರ್ಬೋದು, ಬಟ್ ಎಷ್ಟು ನಿಮಿಷ ಯೂಸ್ ಮಾಡಬೇಕು, ಏನ್ ಮಾಡಬೇಕು ಅಂತ ಎಷ್ಟೊಂದ್ ಜನಕ್ಕೆ, ಎಸ್ಪೆಷಲಿ ನಮ್ಮ ಕನ್ನಡದವ್ರಿಗೆ ಗೊತ್ತಿರಲ್ಲ. ಈ ಐಸ್ ಕ್ಯೂಬ್ ಇಂದ ನಿಮ್ಮ ಬ್ಲಡ್ ಫ್ಲೋನು ಇಂಪ್ರೂವ್ ಆಗುತ್ತೆ, ನಿಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ಗ್ಲೋ ಆಗೋದಕ್ಕೂ ಸ್ಟಾರ್ಟ್ ಆಗುತ್ತೆ. ನೀವು ಬೆಳಗ್ಗೆ ಎದ್ದಿದ ತಕ್ಷಣನೇ ಈ ಫೇಸ್ ವಾಶ್ ಅಲ್ಲಿ ಸ್ವಲ್ಪ ತೊಳ್ಕೊಂಡು, ನೀರಲ್ಲಿ ತೊಳ್ಕೊಂಡು, ಕೋಲ್ಡ್ ನೀರಲ್ಲಿ ನೀವು ಐಸ್ ತಗೊಂಡು ಸ್ವಲ್ಪ ಲೈಟ್ ಆಗಿ ಮಸಾಜ್ ಮಾಡ್ಬೇಕು. ಹಾಕೊಂಡು ತಿಕ್ಕದಲ್ಲ, ಈ ಎಮ್ಮೆಗೆ ತಿಕ್ದಂಗೆ. ನಿಮ್ಮ ಫೇಸ್ ಅದು ಎಮ್ಮೆ ಚರ್ಮ ಅಲ್ಲ, ಆರಾಮಾಗಿ ಸ್ಮೂತ್ ಆಗಿ ಒಂದು ಮಗುಗೆ ಹೇಗ್ ಮಾಡ್ತಾರೋ ಆ ರೀತಿ ನೀವು 2 ನಿಮಿಷ ಮಸಾಜ್ ಮಾಡಬೇಕು ಫೇಸ್ ಅಲ್ಲಿ. ಅದೊಂಥರ ರಬ್ ತರ, ಆಯ್ತಾ? ನೀವು ನೋಡಿರ್ಬೋದು, ಸುಮಾರು ವಿಡಿಯೋಸ್ಗಳು ನೋಡಿರ್ತೀರಾ, ಬಟ್ ಯಾವ್ದು ಪ್ರಾಪರ್ ಇನ್ಫಾರ್ಮೇಶನ್ ಇರಲ್ಲ. ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ, 2 ನಿಮಿಷ ನೀವು ಫೇಸ್ ಅನ್ನ ರಬ್ ಮಾಡಿ, ಅದು ಐಸ್ ಕ್ಯೂಬ್ ಅಲ್ಲಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ನೋಡಿ ಇಲ್ಲಿ ಐಸ್ ರಬ್ ಮಾಡಿದ್ರೆ ಫೇಸು ಎಸ್ಪೆಷಲಿ ಟೈಟ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಒಂಥರ ಸಾಗಿ ತರ ಕಾಣುತ್ತೆ. ಈಗಲೇ ಇನ್ನು 25-26 ವರ್ಷ ಆಗಿರಲ್ಲ, ಆಗ್ಲೇ ಒಳ್ಳೆ ಮುದ್ಕಿರಾದಂಗೆ ಆಗ್ಬಿಟ್ಟಿರ್ತಾರೆ. ಅದನ್ನೆಲ್ಲ ಕಂಟ್ರೋಲ್ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಫೇಸ್ ಟೈಟನ್ ಆಗಬೇಕು, ನ್ಯಾಚುರಲ್ ಆಗಿ ಟೈಟ್ ಆಗಬೇಕು. ನೀವು ಹೋಗ್ತೀರಾ ಯಾವ್ದೋ ಡರ್ಮಟೋಲಜಿಸ್ಟ್ ಹತ್ರ, ಇವ್ರ ಹತ್ರ ಹೋಗ್ಬಿಟ್ಟೆಲ್ಲ ಇಂಜೆಕ್ಷನ್ ಕೊಟ್ಕೊಂಡೆಲ್ಲ ಟೈಟ್ ಮಾಡಿಸ್ಕೊಂತಾರೆ ಸೆಲೆಬ್ರಿಟಿಗಳು. ಇವ್ರು ಕಾಮನ್ ಪೀಪಲ್ ಏನ್ ಮಾಡ್ಬೇಕು? ದುಡ್ಡಿರಲ್ಲ, ನಾವು ಹೋಗ್ಬಿಟ್ಟು ಏನಂತಾರೆ ಲಕ್ಷಾಂತರ ರೂಪಾಯಿ ಸುರಿದ್ಬಿಟ್ಟು ಟೈಟ್ ಮಾಡ್ಸಕ್ಕಾಗತ್ತೆ? ಅವೆಲ್ಲ ಬೇಡ.
ನಾವು ನ್ಯಾಚುರಲ್ ಆಗಿ ಏನ್ ಮಾಡ್ಬೇಕು ಅಥವಾ ಅಟ್ಲೀಸ್ಟ್ ನಮ್ಮ ಬಡ್ಜೆಟ್ ಅಲ್ಲಿ ಏನ್ ಮಾಡ್ಬೋದು ಅನ್ನೋದು ಮಾತ್ರ ನಾನು ಇಲ್ಲಿ ತಿಳಿಸ್ತಿರೋದು. ಆ ಬಡ್ಜೆಟ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಐಸಲ್ಲಿ ರಬ್ ಮಾಡ್ಬೇಕು, ನಿಮ್ಮ ಸ್ಕಿನ್ ಅನ್ನು ಸ್ವಲ್ಪ ಟೈಟನ್ ಆಗುತ್ತೆ. ಬಟ್ ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಹುಷಾರಾಗಿರ್ಬೇಕು ಆಯ್ತಾ. ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಹುಷಾರಾಗಿರ್ಬೇಕು, ಎಸ್ಪೆಷಲಿ ಡ್ರೈ ಆಗಿರ್ಬೋದು ಅಥವಾ ಏನಂತಾರೆ ಆಯಿಲಿ ಸ್ಕಿನ್ ಅವ್ರಿಗೆ ಈಸಿ ಆಗುತ್ತೆ. ಬಟ್ ಡ್ರೈ ಸ್ಕಿನ್ ಇರೋರು 1 ನಿಮಿಷ ಮಾಡಿದ್ರೆ ಸಾಕು, 2 ನಿಮಿಷ ಬೇಡ, 1 ನಿಮಿಷ ಮಾಡಿದ್ರೆ ಸಾಕು. ಇನ್ನು ನೆಕ್ಸ್ಟ್ ಹೋಮ್ ವರ್ಕೌಟ್. ಇವಾಗ ಬೆಳಿಗ್ಗೆಯಿಂದ ನಾವೇನ್ ಮಾಡಿದ್ವಿ, 6 ಗಂಟೆಗೆ ಎದ್ದ ತಕ್ಷಣ ಲೈಟ್ ಮೂವ್ಮೆಂಟ್ ಆಯ್ತು, ಫೇಸ್ ವಾಶ್ ಆಯ್ತು, ಮತ್ತೆ ಫೇಸ್ ನ ರಬ್ ಮಾಡಿದ್ವಿ. ಇದ್ರ ನೋಡಿ ಸ್ಕಿನ್ ಕೇರ್ ರುಟೀನ್ ಆಯ್ತು. ಇವಾಗ ನೆಕ್ಸ್ಟ್ ಫ್ಯಾಟ್ ಲಾಸ್ ಮಾಡ್ಬೇಕಲ್ಲ, ಅದೇ ಮಾಡೋದು, ಅದನ್ನ ಇವಾಗ ಇಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಹೋಮ್ ವರ್ಕೌಟ್. ಯಾವುದೇ ರೀತಿ ಇದಕ್ಕೆ ಎಕ್ವಿಪ್ಮೆಂಟ್ಸ್ ಇಲ್ಲ. ನಾನು ಪರ್ಸ್ನಲಿ ಆಯ್ತಾ ಯಾವುದೇ ರೀತಿ ಎಕ್ವಿಪ್ಮೆಂಟ್ಸ್ ಇಲ್ದ್ರೆ ಬೆಳಿಗ್ಗೆ ಎದ್ದು ನಾನು ವರ್ಕೌಟ್ ಮಾಡ್ತೀನಿ ವಿತೌಟ್ ಎಕ್ವಿಪ್ಮೆಂಟ್ಸ್. ಅದು ಯಾವ್ಯಾವ ವರ್ಕೌಟ್ ಅಂತ ಹೇಳಿದ್ರೆ, ಸ್ಕಿಪ್ಪಿಂಗ್ ಯಾರಿಗೂ ಗೊತ್ತಿಲ್ಲ, ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಸ್ಕಿಪ್ಪಿಂಗ್ ಅಂತ ಹೇಳಿದ್ರೆ ಅವ್ರಿಗೊಂಥರ ಹಾಟ್ ಫೇವ್ರೇಟ್. ಅದು ಅವ್ರಿಗೆ ಗೊತ್ತಿರುತ್ತೆ. ಸ್ಕಿಪ್ಪಿಂಗ್ ಮಾಡಬೇಕು, ಮತ್ತೆ ಜಂಪಿಂಗ್ ಜಾಕ್ಸ್ ಬರುತ್ತಲ್ಲ, ಜಂಪಿಂಗ್ ಜಾಕ್ಸ್ ಬೇಕಾದ್ರೆ ನನ್ನ ಸ್ಕ್ರೀನ್ ಮೇಲೆ ನಿಮ್ಗೆ ಫೋಟೋನೋ ಅಥವಾ ನಿಮ್ಗೆ ವಿಡಿಯೋನಲ್ಲಿ ಬರ್ತಾ ಇರುತ್ತೆ, ಅದನ್ನ ನೋಡಿ. ಜಂಪಿಂಗ್ ಜಾಕ್ಸ್ ಆಗಿರ್ಬೋದು ಅಥವಾ ಸ್ಕ್ವಾಟ್ಸ್ ಆಗಿರ್ಬೋದು. ಸ್ಕ್ವಾಟ್ಸ್ ತುಂಬಾನೇ ಒಳ್ಳೇದು, ಎಸ್ಪೆಷಲಿ ಲೆಗ್ ವೀಕ್ ಇರೋರಿಗೆ. ಲೆಗ್ ಸ್ಟ್ರಾಂಗ್ ಆಗಬೇಕು, ಮತ್ತೆ ಮೆನ್ಗೆ ಏನಾದರೂ ಟೆಸ್ಟೋಸ್ಟೆರಾನ್ ಲೆವೆಲ್ ಏನಾದ್ರು ಕಡಿಮೆ ಇದೆ ಅಂತ ಹೇಳಿದ್ರೆ ಸ್ಕ್ವಾಟ್ಸ್ ತುಂಬಾನೇ ಇಂಪಾರ್ಟೆಂಟು, ಎಸ್ಪೆಷಲಿ ಟೆಸ್ಟೋಸ್ಟೆರಾನ್ ಲೆವೆಲ್ನ ಬೂಸ್ಟ್ ಮಾಡೋದಕ್ಕೆ. ಆಮೇಲೆ ವಿಮೆನ್ಗೂ ಅಷ್ಟೇ, ವಿಮೆನ್ಗೆ ಎಷ್ಟೊಂದು ಜನಕ್ಕೆ ಲೆಗ್ಗು ಏನಂತಾರೆ ಸ್ಟ್ರೆಂತ್ ಇರಲ್ಲ, ಏನೋ ಒಂಥರ ವೀಕ್ನೆಸ್ ಕಾಡ್ತಾ ಇರುತ್ತೆ. ಅದೆಲ್ಲ ಕಂಟ್ರೋಲ್ ಆಗಬೇಕು ಅಂದ್ರೆ ನೀವು ಪ್ರತಿನಿತ್ಯ ಸ್ಕ್ವಾಟ್ಸ್ ಅನ್ನ ರೂಢಿ ಮಾಡ್ಕೋಬೇಕು. ಅಟ್ಲೀಸ್ಟ್ ವೀಕ್ಲಿ 3 ಅಥವಾ 4 ಸಲ ಆದ್ರೂ ಸ್ಕ್ವಾಟ್ಸ್ ಮಾಡ್ಬೇಕು ನೀವು. ಸ್ಕ್ವಾಟ್ಸ್ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿ ಎಕ್ವಿಪ್ಮೆಂಟ್ಸ್ ಬೇಡ, ನಿಮ್ಮ ಬಾಡಿ ವೆಯ್ಟ್ ನೇ ಯೂಸ್ ಮಾಡಿಕೊಂಡು ನೀವು. ಇದು ಕನ್ನಡದಲ್ಲಿ ನಮ್ಮ ಸ್ಕೂಲಲ್ಲೆಲ್ಲ ಮಾಡಿಸ್ತಿರಲ್ಲ, ಬಸ್ಕಿ ಅಂತಿದ್ರು, ದಂಡಗಳಂತಿದ್ರು, ಆ ರೀತಿ ನೀವು ಮನೆಯಲ್ಲಿ ಅದನ್ನ ಪ್ರತಿನಿತ್ಯ ಮಾಡಬೇಕು. ಅದಾದ್ಮೇಲೆ ಐ ನೀಸ್ ಎಕ್ಸಸೈಸ್ ಇದು ತುಂಬಾನೇ ಒಳ್ಳೇದು, ಎಸ್ಪೆಷಲಿ ಅಬ್ಡಮನ್ ಪೋರ್ಷನ್ಗೆ ಆಯ್ತಾ. ಈ ಅಬ್ಡಮನ್ ಪೋರ್ಷನ್ಗೆ ಕೆಲವರು 6 ಪ್ಯಾಕ್ ಮಾಡೋರಾಗಿರ್ಬೋದು ಅಥವಾ ವೆಯ್ಟ್ ಲಾಸ್ ಮಾಡೋರಾಗಿರ್ಬೋದು, ಇದನ್ನ ಮಾಡಿದಾಗ ನಿಮ್ಮ ಏನಂತಾರೆ ಫ್ಯಾಟ್ ಪರ್ಸೆಂಟೇಜು ಸ್ವಲ್ಪ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ಈ ಎಕ್ಸಸೈಸ್ಗಳೆಲ್ಲ ತುಂಬಾನೇ ಇಂಪಾರ್ಟೆಂಟು. ಐ ನೀಸ್ ಆಗಿರ್ಬೋದು, ಇದನ್ನೆಲ್ಲ ನೀವು 1 ಅಥವಾ 2 ರೌಂಡು ಆಯ್ತಾ, 1 ಅಥವಾ 2 ರೌಂಡು ಸ್ಟಾರ್ಟಿಂಗ್ ಡೇ ಇಂದ ಶುರು ಮಾಡಿ ಮಿನಿಮಮ್ 15 ನಿಮಿಷ ಆಯ್ತಾ. ಮಿನಿಮಮ್ 15 ನಿಮಿಷ ರಿಪೀಟ್ ಆಯ್ತಾ. 30 ಸೆಕೆಂಡ್ಸ್ ಇಟ್ಕೊಂಡು 2 ರೌಂಡಿಂದ 3 ರೌಂಡ್ ಮಾಡಿ ಆಲ್ಮೋಸ್ಟ್ 15 ನಿಮಿಷ ಕಂಪ್ಲೀಟ್ ಆಗ್ಬಿಡುತ್ತೆ. ಇದು ನಿಮ್ಮ ಕಂಪ್ಲೀಟ್ ಮಾರ್ನಿಂಗ್ ರುಟೀನ್. ಅರ್ಥ ಆಯ್ತು ಅನ್ಕೊಂತೀನಿ. ಫೇಸ್ ವಾಶ್, ಐಸ್ ರಬ್, ಇನ್ನು ಥರ್ಡ್ ಬಂದ್ಬಿಟ್ಟು ಹೋಮ್ ವರ್ಕೌಟ್. ಇಲ್ಲಿ ಏನಾದ್ರೂ ನಿಮ್ಗೆ ₹1 ಖರ್ಚಾಯ್ತಾ? ಏನೂ ಇಲ್ಲ ಆಯ್ತಾ. ತಲೆ ಕೆಡಿಸ್ಕೋಬೇಡಿ, ಇದನ್ನ ಆರಾಮಾಗಿ ಮಾಡ್ಬೋದು. ದಯವಿಟ್ಟು ಇದನ್ನ ಫಾಲೋ ಮಾಡಿ. ನೀವು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಯ್ತಾ, ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಇನ್ನು ಮುಂದೆ ಆಯ್ತಾ ಫ್ಯಾಟ್ ಲಾಸ್ ಡಯಟ್ ಹೇಳ್ತೀನಿ. ಆಲ್ಮೋಸ್ಟ್ ಇಲ್ಲಿ ಕೆರ್ಕೊಂತಾ ಇರ್ತಾರೆ, ಅಯ್ಯೋ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಏನಂತಾರೆ ಕಂಟೆಂಟ್ಗಳು ಐತೆ, ಕ್ರಿಂಚ್ ಕಂಟೆಂಟ್ ಐತೆ, ಅಲ್ಲಿ ಏನೇನಾಗಿರುತ್ತೋ ಏನೇನ್ ಕತೆನೋ, ನಾನು ನಕ್ಕಿ ಸುಮಾರು 5 ನಿಮಿಷ ಆಗೋಯ್ತು ಅಂದ್ಬಿಟ್ಟೆಲ್ಲ ತಲೆ ಕೆಡಿಸ್ಕೋಬೇಡಿ ಆಯ್ತಾ. ಇದು ನಿಮ್ಮ ಲೈಫ್ ಚೇಂಜಿಂಗ್ ವಿಡಿಯೋ ಬಂದಾಗ ಆರಾಮಾಗಿ ಕೂತ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಫ್ಯಾಟ್ ಲಾಸ್ ಡಯಟ್ ಹೇಳ್ತೀನಿ, ಅದನ್ನ ಕೇಳಿ, ಅದನ್ನ ಬರ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಫ್ಯಾಟ್ ಲಾಸ್ದು ಮಾರ್ನಿಂಗ್ ಅಂತ ಬಂದಾಗ, ಇವಾಗ ಸ್ಕಿನ್ ಕೇರ್ ನೋಡಾಯ್ತು, ಇವಾಗ ಮಾರ್ನಿಂಗ್. ನೆಕ್ಸ್ಟ್ ಸೋಕ್ಡ್ ಪೀನಟ್ಸ್ ಆಯ್ತಾ. ಸೋಕ್ಡ್ ಪೀನಟ್ಸ್ ಅಂತ ಹೇಳಿದ್ರೆ ರಾತ್ರಿನೇ ನೆನೆಸಿಟ್ಟಿರುವಂತಹ ಕಡಲೆ ಬೀಜ. ಅದು ಒಂದು ಮುಷ್ಟಿಯಷ್ಟು ಬೆಳಗಿನ ಜಾವ ನೀವು ಬ್ಲ್ಯಾಕ್ ಕಾಫಿ ಜೊತೆ ತಿನ್ನಬೇಕು. ಬ್ಲ್ಯಾಕ್ ಕಾಫಿ ಅಂತ ಹೇಳಿದ್ರೆ ಇದು ಏನಂತಾರೆ ಯಾವುದೇ ರೀತಿ ಅದಕ್ಕೆ ಶುಗರ್ ಆ ಥರ ಎಲ್ಲ ಹಾಕ್ಬಾರ್ದು. ಅದಕ್ಕೆ ಬರೀ ನೀರಿಗೆ ಸ್ವಲ್ಪ ಕಾಫಿ ಪೌಡರ್ ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೊಂಡು ಕುಡಿಯೋದಕ್ಕೆ ಅಸಹ್ಯವಾಗಿರುತ್ತೆ, ಬಟ್ ತುಂಬಾನೇ ಬೆನಿಫಿಷಿಯಲ್. ನಿಮ್ ಬೆಳಗ್ಗೆ ಸ್ವಲ್ಪ ಎನರ್ಜಿ ಕೊಡುತ್ತೆ ಅದು ಆಯ್ತಾ. ಮಾರ್ನಿಂಗು ನೀವು ಇದನ್ನ ಮಾಡ್ಬೇಕಿದು. ಸೋಕ್ಡ್ ಪೀನಟ್ಸ್ ಒಂದು ಮುಷ್ಟಿಯಷ್ಟು ಪ್ಲಸ್ ಸ್ವಲ್ಪ ಬ್ಲ್ಯಾಕ್ ಕಾಫಿ. ಇನ್ನು ಈ ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ರೆ, ಬ್ರೇಕ್ಫಾಸ್ಟ್ಗೆ ಇಲ್ಲಿ ವೆಜ್ಜು ನಾನ್ ವೆಜ್ ಎರಡಕ್ಕೂ ಇದೆ. ಫಸ್ಟ್ ನಾನ್ ವೆಜ್ ಹೇಳ್ತೀನಿ, ಸೆಕೆಂಡ್ ವೆಜ್ ಹೇಳ್ತೀನಿ ಆಯ್ತಾ. ಯಾರು ಬೇಜಾರು ಮಾಡ್ಕೋಬೇಡಿ, ಅಯ್ಯೋ ನನ್ಗೆ ವೆಜ್ ಹೇಳಿಲ್ಲ ನಾನ್ ವೆಜ್ ಹೇಳಿಲ್ಲ, ಎಲ್ರಿಗೂ ಸೆಟ್ ಆಗೋ ರೀತಿನೇ ನಾನು ಡಯಟ್ ಮಾಡೋದು. ಯಾವುದು ಏನಂತಾರೆ 10 ಜನಕ್ಕೆ ಆಗ್ಬೇಕು, ಇನ್ನು ಇದು 20 ಜನಕ್ಕೆ ಬಿಟ್ಬಿಡೋ ಥರ ಅಲ್ಲ, ಎಲ್ರಿಗೂ ಸೆಟ್ ಆಗುತ್ತೆ. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು 3 ಬಾಯಿಲ್ಡ್ ಎಗ್ ಆಯ್ತಾ. 3 ಬಾಯಿಲ್ಡ್ ಎಗ್ ಅಥವಾ ಎಗ್ ಬುರ್ಜಿ, ಲೈಟಾಗಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎಗ್ ಬುರ್ಜಿ ಆದ್ರೆ ಮಾಡ್ಕೊಳ್ಳಿ, ಅಥವಾ 3 ಮೊಟ್ಟೆ, ಬಾಯಿಲ್ ಮೊಟ್ಟೆ. ನನ್ನ ಪ್ರಕಾರ ಬಾಯಿಲ್ ಮೊಟ್ಟೆ ತುಂಬಾನೇ ಒಳ್ಳೇದು, ಯಾವುದೇ ರೀತಿ ಆಯಿಲ್ ಇರಲ್ಲ, ಮತ್ತೊಂದಿರಲ್ಲ. ಕೆಲವರು ಒಳಗಡೆ ಎಲ್ಲೋ ತಿನ್ನಕ್ಕಾಗಲ್ಲ, ಬಟ್ ಈ ಡಯಟ್ ಅಲ್ಲಿ ತಿನ್ನಿ, ತುಂಬಾನೇ ಒಳ್ಳೇದು. ತಿನ್ನಕ್ಕಾಗದಿರೋರು ಎಗ್ ಬುರ್ಜಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 2 ಚಪಾತಿ, ಸ್ವಲ್ಪ ಪಲ್ಯ. ಚಪಾತಿ ಅಂತ ಹೇಳಿದ್ರೆ ಊರಗ್ಲ ಮಾಡ್ಕೊಂಡು ತಿನ್ನೋದಲ್ಲ, ಒಂದು ಚಿಕ್ಕ ಪ್ಲೇಟ್ ಅಷ್ಟು 2 ಚಪಾತಿ, ಇಷ್ಟು ಪಲ್ಯ, 3 ಮೊಟ್ಟೆ. ಇದು ನಿಮ್ಮ ಬೆಳಗಿನ ಜಾವದ ಬ್ರೇಕ್ಫಾಸ್ಟ್
ಅರ್ಥ ಆಯ್ತು ಅನ್ಕೊಂತೀನಿ. ಇದು ನಾನ್ ವೆಜಿಟೇರಿಯನ್ಗೆ. ವೆಜಿಟೇರಿಯನ್ಸ್ಗೆ ಆಪ್ಷನ್ ಬಂದ್ಬಿಟ್ಟು ಸ್ಪೌಟ್ಸ್, ಹೆಸರು ಕಾಳು ಸ್ಪೌಟ್ಸ್ ಬರುತ್ತಲ್ಲ, ಹೆಸರು ಕಾಳು, ಅದೊಂದು 50 ಗ್ರಾಮು ಅಥವಾ ಒಂದು 60 ಗ್ರಾಮ್ ಅಷ್ಟು ಸ್ಪೌಟ್ಸು. ಆ ಸ್ಪೌಟ್ಸು ಪ್ಲಸ್ ಏನಂತಾರೆ, ನೀವು ಉಪ್ಪಿಟ್ಟು ಮಾಡ್ಕೋಬೋದು, ಉಪ್ಮಾ. ಆ ಉಪ್ಮಾಗೆ ಸ್ವಲ್ಪ ತರಕಾರಿಗಳು ಜಾಸ್ತಿ ಹಾಕಿ, ಬೀನ್ಸು, ಕ್ಯಾರೆಟು ಇದೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪಿಟ್ಟು, ಸ್ವಲ್ಪ ಸ್ಪೌಟ್ಸು, ಇದು ವೆಜಿಟೇರಿಯನ್ ಬ್ರೇಕ್ಫಾಸ್ಟ್. ಆಯ್ತಾ? ಅದು ನಾನ್ ವೆಜಿಟೇರಿಯನ್ ಆದರೆ ಇದು ವೆಜಿಟೇರಿಯನ್. ಆಲ್ಮೋಸ್ಟ್ ಎಗ್ ಎಲ್ಲರೂ ತಿಂತಾರೆ ಈ ಕಾಲದಲ್ಲಿ. ಇಫ್ ಇನ್ ಕೇಸ್ ತಿಂದಿಲ್ದಿರೋರು ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು ಜೊತೆಗೆ ಸ್ವಲ್ಪ ಸ್ಪೌಟ್ಸು, ಹೆಸರು ಕಾಳಿನ ಸ್ಪೌಟ್ಸು. ಅರ್ಥ ಆಯ್ತು ಅನ್ಕೊಂತೀನಿ. ಅದು 50 ಇಂದ 60 ಗ್ರಾಮ್ ಅಷ್ಟೇ ಇರಬೇಕು. ಆಮೇಲೆ ಲಂಚು. ಇನ್ನು ಲಂಚಿಗೆ ಬಂದರೆ ಒಂದು ಬೌಲ್ ರೈಸ್ ಅಂತ ಹೇಳಿದ್ರೆ ಇಷ್ಟು ಅಗಲ ಇರೋ ಬೌಲ್ ಅಲ್ಲ, ಒಂದು ಮೀಡಿಯಂ ಸೈಜ್ ಬೌಲಲ್ಲಿ ಒಂದು ಬೌಲ್ ರೈಸು ಪ್ಲಸ್ ಚಿಕನ್ ಕರಿ. ಇದು ನಾನ್ ವೆಜ್ಗೆ. ಆಯ್ತಾ? ಅದು ಚಿಕನ್ ಕರಿ. ಅದ್ರ ಜೊತೆಗೆ ಸ್ವಲ್ಪ ನೀವು ಲೈಟಾಗಿ ದಾಲ್ ಯೂಸ್ ಮಾಡ್ಕೋಬೋದು. ಇದು ನಾನ್ ವೆಜಿಟೇರಿಯನ್ಸ್ ಅವ್ರಿಗೆ ಏನು ಹೇಳಿ, ಒಂದು ಬೌಲ್ ರೈಸ್, ಸ್ವಲ್ಪ ಚಿಕನ್ ಕರಿ, ಅದು ಎಸ್ಪೆಷಲಿ ವಿತೌಟ್ ಆಯಿಲ್ ಮಾಡ್ಕೊಂಡ್ರೆ ಇನ್ನೂ ಸೂಪರು ನಿಮ್ಮ ಫ್ಯಾಟ್ ಲಾಸ್ಗೆ. ಆಯ್ತಾ? ಚಿಕನ್ ಕರಿ, ಅದ್ರ ಜೊತೆಗೆ ಸ್ವಲ್ಪ ಏನಂತಾರೆ ಕುಕುಂಬರ್ ಸ್ಲೈಸ್ನು ಯೂಸ್ ಮಾಡ್ಕೋಬೋದು. ಕುಕುಂಬರ್ ಸ್ಲೈಸ್ ಆಗಿರ್ಬೋದು, ಅಥವಾ ಏನಂತಾರೆ ಟೊಮೆಟೊ ಸ್ಲೈಸ್ ಆಗಿರ್ಬೋದು, ಎರಡನ್ನೂ ಮಿಕ್ಸ್ ಮಾಡ್ಕೋಬೋದು. ಒಂದು ಅರ್ಧ ಸೌತೆಕಾಯಲ್ಲಿ ಒಂದು 5 ಪೀಸ್ ಆಗುವಷ್ಟು ಸ್ಲೈಸ್ ಮಾಡಿಕೊಂಡು ಇದು ನಿಮ್ಮ ಮಧ್ಯಾಹ್ನದ್ದು ಲಂಚ್ ಮಾಡ್ಕೊಳ್ಳಿ. ಅರ್ಥ ಆಯ್ತು ಅನ್ಕೊಂತೀನಿ. ನಾನ್ ವೆಜಿಟೇರಿಯನ್ಸ್ಗೆ ಇದು ಒಂದು ಬೌಲ್ ರೈಸು ಪ್ಲಸ್ ಸ್ವಲ್ಪ ಚಿಕನ್ ಕರಿ. ಆಯ್ತಾ? ಒಂದು ಅರ್ಧ ಸೌತೆಕಾಯಿ ಆಗುವಷ್ಟು ಏನಂತಾರೆ ಕುಕುಂಬರ್ ಸಲಾಡ್. ಇನ್ನು ವೆಜಿಟೇರಿಯನ್ಸ್ ಅಂತ ಬಂದರೆ ಅವ್ರಿಗೆ ಒಂದು ಬೌಲ್ ಏನಂತಾರೆ, ಒಂದು ಬೌಲ್ ರೈಸ್, ಒಂದು ಬೌಲ್ ರೈಸು, ಅದ್ರ ಜೊತೆಗೆ ಮತ್ತೆ ಸ್ಪೌಟ್ಸು. ಇಲ್ಲಿ ನಾನು ಪನ್ನೀರ್ ಆ್ಯಡ್ ಮಾಡಿಲ್ಲ. ಪನ್ನೀರ್ ಎಂತಕ್ಕೆ ಆ್ಯಡ್ ಮಾಡಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಸ್ಯಾಚುರೇಟೆಡ್ ಫ್ಯಾಟ್ಗಳು ಅನ್ನೋದೆಲ್ಲ ಸ್ವಲ್ಪ ಜಾಸ್ತಿನೇ ಇರ್ತವೆ, ಅದಕ್ಕೋಸ್ಕರ ಅದು ಬೇಡ. ಬಟ್ ಹೈ ಪ್ರೋಟೀನ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಪನ್ನೀರ್ ಬೇಡ. ಆಯ್ತಾ? ಇದು ಬಂದ್ಬಿಟ್ಟು ನಿಮಗೆ ಎಷ್ಟದು ಸಾಂಬಾರು ಪ್ಲಸ್ ಇದು ಏನಂತಾರೆ ಈ ಸ್ಪೌಟ್ಸು, ಅದೇ ಹೆಸರು ಕಾಳು ಸ್ಪೌಟ್ಸು, 1 ಟೀ ಸ್ಪೂನ್ ಆಗುವಷ್ಟು ಗೀ. ಇದನ್ನು ಕೇಳ್ಬೋದು, ಸರ್ ಎಷ್ಟು ದಿವಸ ಮಾಡಬೇಕು ಸರ್, ಏನು ಕತೆ ಏನು ಅಂದ್ಬಿಟ್ಟು. ಇದು ಮಿನಿಮಮ್ 7ರಿಂದ 14 ದಿವಸದವರೆಗೂ ಮಾಡ್ಬೋದು. ಬಟ್ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಇದನ್ನ ನೀವು 7 ದಿವಸ ಟ್ರೈ ಮಾಡಿ ಸಾಕು. 7 ದಿವಸ ಮಾಡಿ, ಬಟ್ ಇದನ್ನೆಲ್ಲ ರೆಗ್ಯುಲರ್ ಆಗಿ ಮಾಡ್ಬೋದು. ಎಸ್ಪೆಷಲಿ ಸ್ಕಿನ್ ಕೇರ್ ರೊಟೀನು ನೀವು ಕಂಟಿನ್ಯೂಸ್ಲಿ ಮಾಡ್ಬೋದು. ಬಟ್ ಈ ಡಯಟ್ ಏನಿದೆ ಇದೊಂದು 7 ದಿವಸ ಟ್ರೈ ಮಾಡಿ ಸಾಕು. 7 ದಿವಸ ಆದಮೇಲೆ ಬೇಕು ಅಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ನನ್ನ ವಾಟ್ಸಪ್ ಮೆಸೇಜ್ ಇರುತ್ತೆ. ಯಾರಿಗಾದ್ರೂ ಪರ್ಸ್ನಲ್ ಡಯಟ್ ಬೇಕು, ನಾನು ನನ್ನ ಲೈಫನ್ನು ಚೇಂಜ್ ಮಾಡ್ಕೋಬೇಕು, ನಾನು ಏನಂತಾರೆ ಆ ಬಟ್ಟೆಗಳಿಗೆ 1000 ರೂಪಾಯಿ ಕುಗ್ತೀನಿ, ಇದಕ್ಕೆಲ್ಲ ಮಜಾ ಮಾಡೋದಕ್ಕೆ 1000 ರೂಪಾಯಿ ಕುಗ್ತೀನಿ, ನನ್ನ ದೇಹಕ್ಕೆ ಏನಾದರೂ 1% ಅಷ್ಟು ಇನ್ವೆಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ವೆಯ್ಟು, ನಿಮ್ಮ ಹೈಟು, ಆಯಿತಾ, ನಿಮ್ಮ ಫ್ಯಾಟ್ ಪರ್ಸೆಂಟೇಜು, ಬರೀ ಇಷ್ಟರಲ್ಲೇ ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ನೇ ಹಿಡ್ಕೊಂಡು ಅದಕ್ಕೆ ಒಂದು ಕರೆಕ್ಟಾದ ಪ್ರಾಪರ್ ಆದ ನಿಮಗೆ ಸೆಟ್ ಆಗುವಂತಹ ಒಂದು ಪರ್ಸ್ನಲ್ ಡಯಟ್ ರೆಡಿ ಮಾಡ್ಕೊಡ್ತೀನಿ. ಅದ್ರ ಜೊತೆಗೆ ಹೋಮ್ ಎಕ್ಸಸೈಸಸ್, ಅದು ಎಷ್ಟು ಗ್ರಾಮ್ಸ್ ತಿನ್ನಬೇಕು, ಏನು ಎತ್ತ ಅಂದ್ಬಿಟ್ಟು ಕಂಪ್ಲೀಟ್ ಲಿಸ್ಟ್ ಇರುತ್ತದೆ. ಅದು ನನ್ನ ಕ್ಲೈಂಟ್ಸ್ಗಳು ಆಲ್ಮೋಸ್ಟ್ ಒಂದು 100+ ಕ್ಲೈಂಟ್ಸ್ಗಳು ಆಗಲೇ ರಿಸಲ್ಟ್ಸ್ಗಳು ತೊಗೊಂಡಿದ್ದಾರೆ. ಒಂದು ತಿಂಗಳಲ್ಲಿ ಕೆಲವರು 6 kg ಕಡಿಮೆ ಮಾಡ್ಕೊಂಡಿದ್ದಾರೆ, ಕೆಲವರು 4 kg, ಕೆಲವರು 5 kg. ಇದು ಕಂಪ್ಲೀಟ್ಲಿ ಡಿಪೆಂಡ್ಸ್, ಅದು ಅವ್ರವ್ರ ಬಾಡಿ ವೇರಿ ಮೇಲೆ ಹೋಗುತ್ತೆ ಅದು. ಆಯ್ತಾ? ಅಂಥವ್ರಿಗೆಲ್ಲ ಡಯಟ್ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಎಸ್ಪೆಷಲಿ ಸುಮಾರು ಜನ ನನ್ನ PCOS ಎಲ್ಲ ಕೇಳ್ತಾ ಇದ್ರು, ಅವ್ರಿಗೂ ನಾನು ಆಯಿತಾ ಕಂಪ್ಲೀಟ್ ಅವ್ರದ್ದು ಎಲ್ಲ ಚೆಕ್ ಮಾಡಿ, ಆಯಿತಾ, PCOD ಆಗಿರೋ PCOS ಆಗಿರ್ಬೋದು ಅಂಥವ್ರಿಗೂ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಬಳಸುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಅಂಥವ್ರಿಗೂ ಡಯಟ್ ರೆಡಿ ಮಾಡಿಕೊಡ್ತಾ ಇದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ, ಸೀರಿಯಸ್ ಆಗಿದ್ದರೆ ಬಂದು ನನಗೆ ಅಲ್ಲಿ ಏನಂತಾರೆ ಮೆಸೇಜ್ ಹಾಕಿದ್ರೆ ನಿಮಗೂ ಪರ್ಸ್ನಲ್ ಡಯಟ್ ರೆಡಿ ಮಾಡಿಕೊಡ್ತೀನಿ. ಬನ್ನಿ ನೆಕ್ಸ್ಟ್ ಹೋಗೋಣ. ಇಲ್ಲಿ ಈ ಏನಂತಾರೆ ವೆಜಿಟೇರಿಯನ್ಸಿಗೆ ಬಂದ್ಬಿಟ್ಟು ಒಂದು ಬೌಲ್ ರೈಸು ಮತ್ತು ಸಾಂಬಾರು, ಸ್ವಲ್ಪ ಸ್ಪೌಟ್ಸು, ಇದು ನಿಮ್ಮ ಲಂಚು. ಇನ್ನು ಸ್ನ್ಯಾಕ್ಸ್ ಬಂದ್ಬಿಟ್ಟು ಸಂಜೆ ಸ್ನ್ಯಾಕ್ಸ್ ಬಂದ್ಬಿಟ್ಟು ಬಟರ್ ಮಿಲ್ಕು, ಆಯಿತಾ, ಮಜ್ಜಿಗೆ ಪ್ಲಸ್ ಅದು ಒಂದು ಗ್ಲಾಸಷ್ಟು, ಒಂದು ಮೀಡಿಯಮ್ ಸೈಜ್ ಗ್ಲಾಸಷ್ಟು ಬಟರ್ ಮಿಲ್ಕು, ಮತ್ತು ರೋಸ್ಟೆಡ್ ಪೀನಟ್ಸ್ ಅಂದರೆ ಬೇಯಿಸಿರುವಂತಹ ಕಡಲೆ ಬೀಜಗಳು, ಹುರಿದಿರುವಂಥ ಕಡಲೆ ಬೀಜಗಳು, ಅದು ಒಂದು ಮುಷ್ಟಿ ಆಗುವಷ್ಟು ಬಟರ್ ಮಿಲ್ಕು ಮತ್ತು ರೋಸ್ಟೆಡ್ ಪೀನಟ್ಸು. ಅದ್ರ ಜೊತೆಗೆ ಒಂದು ಫ್ರೂಟ್. ಆ ಫ್ರೂಟ್ ಯಾವುದಾಗಿರಬೇಕು ಅಂತ ಹೇಳಿದ್ರೆ ಆ್ಯಪಲ್ಲು ಅಥವಾ ಆರೆಂಜ್. ಅರ್ಥ ಆಯಿತು ಅನ್ಕೊತೀನಿ. ಇದು ನಿಮ್ಮ ಸ್ನ್ಯಾಕ್ಸು. ಇನ್ನು ಡಿನ್ನರ್ ಬಂದ್ಬಿಟ್ಟು ಲೈಟ್ ಆಗಿರಬೇಕು ಡಿನ್ನರು. ಸುಮ್ಮನೆ ಏನೋ ರಾತ್ರಿ ಮಲಗಬೇಕಾದ್ರೆ ದನ ತಿನ್ನೋ ಮಲಗೋದಲ್ಲ. ನೀವು ಸ್ಟ್ರಿಕ್ಟ್ ಆಗಿರಬೇಕು. ವೆಯ್ಟ್ ಲಾಸೇ ಆಗ್ತಿಲ್ಲ, ವೆಯ್ಟ್ ಸ್ಟಕ್ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲಿಂದ ಆಗುತ್ತೆ ಅದು? ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು ಅದನ್ನು. ಆ ಫಾಲೋ ಮಾಡ್ದಂಗೆ ಮಾತ್ರ ನಿಮಗೂ ರಿಸಲ್ಟ್ಸ್ಗಳು ಬರೋದು. ಆ ರಿಸಲ್ಟ್ಸ್ ಬರಬೇಕು ಅಂತ ಹೇಳಿದ್ರೆ ಪೋರ್ಷನ್ಸ್ಗಳು ಕರೆಕ್ಟ್ ಆಗಿರಬೇಕು.
ನೀವು ಲೈಟಾಗಿ ತಿನ್ನಬೇಕು. 2 ಮೊಟ್ಟೆ, ಇದು ನಾನ್ ವೆಜಿಟೇರಿಯನ್ಸ್ ಅವ್ರಿಗೆ 2 ಮೊಟ್ಟೆ ಪ್ಲಸ್ 1 ರೋಟಿ ಸ್ವಲ್ಪ ಪಲ್ಯ. ಏನು ಹೇಳಿ, 2 ಮೊಟ್ಟೆ 1 ರೋಟಿ ಇಷ್ಟು ಪಲ್ಯ. ಇದು ನಾನ್ ವೆಜಿಟೇರಿಯನ್ಸ್ ಅವ್ರಿಗೆ. ಇನ್ನು ವೆಜ್ ಅವ್ರಿಗೆ ಬಂದ್ಬಿಟ್ಟು ಆಯ್ತಾ, ಹೆಸರು ಬೇಳೆ ದೋಸೆ, ಅದಕ್ಕೆ ಮೂಂಗ್ ಚಿಲ್ಲ ಅಂತ ಹೇಳ್ತಾರೆ ಅಥವಾ ಮೂಂಗ್ ದೋಸೆ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಹೆಸರು ಬೇಳೆ ದೋಸೆ ನೀವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ರೆ ಇಷ್ಟು ನಿಮಗೆ ಲಿಸ್ಟ್ಗಳು ಸಿಗ್ತವೆ, ರೆಸಿಪಿಗಳು ಸಿಗ್ತವೆ, ಅದನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮೂಂಗ್ ದೋಸೆ ಅಥವಾ ಇಲ್ಲಪ್ಪ ನನಗೆ ದೋಸೆ ಗೀಸೆ ಎಲ್ಲ ರಾತ್ರಿ ಹೊತ್ತು ಆಗಲ್ಲ ಅಂತ ಹೇಳಿದ್ರೆ ಓಟ್ಸ್ ಕಿಚಡಿ. ಆಯ್ತಾ, ಓಟ್ಸ್ ಅಲ್ಲೂ ಸ್ವಲ್ಪ ಪ್ರೋಟೀನ್ ಇರುತ್ತೆ, ಪ್ರೋಟೀನ್ ಯಾವುದಕ್ಕೆ ಕೊರತೆ ಇರಲ್ಲ ಇಲ್ಲಿ. ಓಟ್ಸ್ ಕಿಚಡಿ ಇದು ನಿಮ್ಮ ಏನಂತಾರೆ ರಾತ್ರಿ ಡಿನ್ನರ್. ಇಷ್ಟು ನಿಮ್ಮ ಬ್ರೇಕ್ಫಾಸ್ಟ್ ಆಯಿತು, ಲಂಚ್ ಆಯಿತು, ಸ್ನ್ಯಾಕ್ಸ್ ಆಯಿತು, ಡಿನ್ನರ್ ಆಯಿತು. ಇದು ನಿಮ್ಮ ಕಂಪ್ಲೀಟ್ ಫ್ಯಾಟ್ ಲಾಸ್ನ ಇದು ಏನಂತಾರೆ ಡಯಟ್. ಇನ್ನು ನೆಕ್ಸ್ಟು ಏನಂತಾರೆ ಸ್ಕಿನ್ ಗ್ಲೋ ರುಟೀನ್. ನೀವು ಬೆಳಿಗ್ಗೆ ಆಗಿದ್ದನ್ನೆಲ್ಲ ಅದೇನಂತಾರೆ ಸ್ಕಿನ್ನಿಗೆ ಅದು ಬೇಕಾಗಿರುವಂಥ ಇದದು. ಇವಾಗ ನೆಕ್ಸ್ಟ್ ನಿಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಎಕ್ಸ್ಟ್ರಾ ಆಪ್ಷನ್ಸ್ ಏನೇನು ಯೂಸ್ ಮಾಡಬೇಕು, ನಿಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ನೀವು ಏನೇನು ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತೀನಿ. ನೀವು ವಿಡಿಯೋ ಸ್ವಲ್ಪ ಲೆಂತಿ ಆಯಿತು ಅಂದ್ಬಿಟ್ಟು ತಲೆ ಕೆರ್ಕೋಬೇಡಿ ಆಯ್ತಾ. ಬೆಳೆದಿರೋ ಕ್ರಿಂಜ್ ಕಂಟೆಂಟ್ನೆಲ್ಲ ಯಾರ್ದು ಕಂಡೋರ್ ಸ್ಟೋರಿನೆಲ್ಲ ಅರ್ಧ ಗಂಟೆ ಎಲ್ಲ ಕೂತ್ಕೊಂಡು ಕೇಳಿದ್ದೀರಾ. ಇದು ನಿಮ್ಮ ಸ್ಟೋರಿ ಆಯ್ತಾ. ನಿಮ್ಮ ಸ್ಟೋರಿಗೆ ನಾನು ಇಲ್ಲಿ ಇದು ಬರೀತಾ ಇದ್ದೀನಿ ಅಷ್ಟೇ, ಒಂದು ಒಳ್ಳೆ ದಾರಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ ದಾರಿಗೆ ನೀವು ಸಪೋರ್ಟ್ ಮಾಡಿ ಅದನ್ನ ನಂತರ ಸೀರಿಯಸ್ ಆಗಿ ಕೇಳ್ಕೊಂಡು ಫಾಲೋ ಮಾಡಬೇಕು. ನೆಕ್ಸ್ಟು ಇಲ್ಲಿ ಸ್ಕಿನ್ ಗ್ಲೋ ರುಟೀನ್ ಆಯ್ತಾ. ಇದು ಬಡ್ಜೆಟ್ ಆಗಿರುತ್ತೆ. ಯಾವುದೇ ರೀತಿಯಲ್ಲಿ ನಾನು ಕೆಮಿಕಲ್ಸ್ ಮತ್ತೊಂದು ಯಾವುದು ಮೆನ್ಷನ್ ಮಾಡಿಲ್ಲ, ಮನೇಲಿ ಯೂಸ್ ಮಾಡುವಂಥ ಸ್ಕಿನ್ ಗ್ಲೋ ರುಟೀನ್. ಅದೇನು ಅಂತ ಹೇಳಿದ್ರೆ 3 ಸ್ಟೆಪ್ಸ್ ಡೈಲಿ 5 to 10 ಮಿನಿಟ್ಸ್ ಆಯ್ತಾ. 3 ಸ್ಟೆಪ್ಸ್ ಇರುತ್ತೆ ಅದರಲ್ಲಿ. ಡೈಲಿ 5 to 10 ಮಿನಿಟ್ಸ್ ಈ ರುಟೀನ್ನ ನೀವು ಫಾಲೋ ಮಾಡಬೇಕು ಸ್ಕಿನ್ ಗ್ಲೋ ಆಗೋದಕ್ಕೆ. ಫಸ್ಟು ಬೆಳಿಗ್ಗೆ ಫೇಸ್ ವಾಶ್ ಆಯ್ತಾ. ಬೆಳಿಗ್ಗೆ ಫೇಸ್ ವಾಶು ಏನು ಮಾಡಬೇಕು ಅಂತ ಹೇಳಿದ್ರೆ ಕಡಲೆ ಹಿಟ್ಟು ಪ್ಲಸ್ ಹಳದಿ ಪ್ಲಸ್ ಏನಂತಾರೆ ರೋಸ್ ವಾಟರ್ ಆಯ್ತಾ. ಇಷ್ಟರಲ್ಲಿ ನೀವು ಪ್ಯಾಕ್ ಥರ ಮಾಡಿಕೊಂಡು ಕಡಲೆ ಹಿಟ್ಟು ಮತ್ತು ಯಾವುದಾದ್ರು ಹಳದಿ ರೋಸ್ ವಾಟರ್ ಇಷ್ಟು ನೀವು ಪ್ಯಾಕ್ ಥರ ಮಾಡಿಕೊಂಡು ಒಂದು 2 ನಿಮಿಷನೋ 3 ನಿಮಿಷನೋ ಹಾಕಿ ಬಿಡಬೇಕು. ಆವಾಗ ನಿಮ್ಮ ಸ್ಕಿನ್ನಲ್ಲಿ ಆ ಡಲ್ನೆಸ್ ಏನಿದೆ ಮತ್ತೊಂದೇನಿದೆ ಇದೆಲ್ಲ ಒಂದು ಮಟ್ಟಿಗೆ ಕಂಟ್ರೋಲಿಗೆ ಬರುತ್ತೆ. ನೋಡಿ, ಅಪ್ಲೈ ಫಾರ್ 5 to 3 ಮಿನಿಟ್ಸ್. ನಾನು 3 ಮಿನಿಟ್ಸ್ ಆದರೂ ಅಪ್ಲೈ ಮಾಡಿ ಅಥವಾ 5 ಮಿನಿಟ್ಸ್ ಆದರೂ ಅಪ್ಲೈ ಮಾಡಿ. ಇದಾದಮೇಲೆ ವಾಶ್ ಮಾಡಬೇಕು. ವಾಶ್ ಮಾಡಿದಾಗ ನಿಮ್ಮ ಸ್ಕಿನ್ನು ಸ್ವಲ್ಪ ಗ್ಲೋ ಆಗೋದಕ್ಕೆ ಅವಾಗಲೇ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಡೆಡ್ ಸ್ಕಿನ್ನುಗಳು ಅಲ್ಲಿಗೆ ಆಲ್ಮೋಸ್ಟ್ ಸ್ವಲ್ಪ ಕ್ಲಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಡೈಲಿ ರುಟೀನ್ ನೀವು ಫಾಲೋ ಮಾಡಬೇಕು. ಅಟ್ಲೀಸ್ಟ್ ಇದು ನೀವು ವಾರದಲ್ಲಿ ಒಂದು 3 ಸಲ ಅಥವಾ 4 ಸಲ ಆದರೂ ಫಾಲೋ ಮಾಡಿ, ಅಥವಾ ಪ್ರತಿನಿತ್ಯನೂ ನಾನು ಫಾಲೋ ಮಾಡ್ತೇನೆ ನಂಗೆ ಸೆಟ್ ಆಗುತ್ತೆ ಅಂತ ಹೇಳಿದ್ರೆ ಈ ರುಟೀನ್ನ ಫಾಲೋ ಮಾಡಿ. ನಿಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಡಲ್ ಆಗಿರೋ ಸ್ಕಿನ್ನು. ಮತ್ತೆ ಆ ಬ್ರೈಟ್ನೆಸ್ ಬರುತ್ತೆ, ಅದರಲ್ಲಿ ನಿಮಗೆ ಎಲ್ಲಾನು ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ ನಿಮಗೆ. ಇದು ತುಂಬಾನೇ ಇಂಪಾರ್ಟೆಂಟ್. ಯಾವ್ದು ಹೇಳಿ, ಕಡಲೆ ಹಿಟ್ಟು, ಹಳದಿ ಮತ್ತು ರೋಸ್ ವಾಟರ್. ಇನ್ನು ನೆಕ್ಸ್ಟ್ ಇದು ಮಾರ್ನಿಂಗ್ ರುಟೀನ್ ಆಯಿತು ಅಂದರೆ ಇನ್ನು ಈವ್ನಿಂಗ್ ಏನು ಮಾಡಬೇಕು ಅಂದರೆ ನೀವು ಕೋಕೋನಟ್ ಆಯಿಲ್ ಜೆಂಟಲ್ ಮಸಾಜ್. ಕೋಕೋನಟ್ ಆಯಿಲಿಂದ ನಿಮ್ಮ ಸ್ಕಿನ್ನಿಗೆ ಜೆಂಟಲ್ 2-3 ಮಿನಿಟ್ಸು ಮಸಾಜ್ ಮಾಡಬೇಕು. ನಿಮ್ಮ ಸ್ಕಿನ್ ಮಾಯಿಶ್ಚರೈಸ್ ಆಗುತ್ತೆ. ಕೆಲವ್ರು ಅನ್ಕೊಂತಾರೆ ನಾನು ಕೋಕೋನಟ್ ಆಯಿಲ್ ಹಾಕಿದ ತಕ್ಷಣ ಕಪ್ಪಗಾಗ್ಬಿಡ್ತಾರೆ. ಅವೆಲ್ಲ ಏನಿಲ್ಲ. ನೀವು ಪ್ರತಿನಿತ್ಯ ಮಾಡ್ತಾ ಇದ್ದಾಗ ನಿಮಗೂ ಆ ಸ್ಕಿನ್ ಗ್ಲೋ ಗೊತ್ತಾಗುತ್ತೆ. ನೀವು ಕೇರಳದಲ್ಲಿ ನೋಡ್ಬೋದು ಎಷ್ಟೊಂದು ಜನ ಹೆಣ್ಮಕ್ಳುಗಳು ಸ್ಕಿನ್ ಪಳ ಅಂತ ಒಳ್ಳೆ ಶೈನಿ ಥರ ಹೊಳಿತಾ ಇರುತ್ತೆ. ಅದಕ್ಕೆಲ್ಲ ಮೇನ್ ರೀಸನ್ನೇ ಇದು ಆಯ್ತಾ. ಕೋಕೋನಟ್ ಆಯಿಲಿಂದ ಒಂದು 2ರಿಂದ 3 ನಿಮಿಷ ನೀವು ಮಸಾಜ್ ಮಾಡಬೇಕು. ಅವಾಗ ನಿಮಗೆ ಬಾಡಿನೂ ರಿಲ್ಯಾಕ್ಸ್ ಆಗುತ್ತೆ, ನಿಮ್ಮ ಫೇಸು ರಿಲ್ಯಾಕ್ಸ್ ಆಗುತ್ತೆ. ಅದು ಏನು ಆ ಫೇಸಲ್ಲಿ ಟೆನ್ಷನ್ ಇದೆ, ಡಲ್ನೆಸ್ ಇದೆ, ಅದೆಲ್ಲ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಇನ್ನು 3ನೇದು ಬಂದ್ಬಿಟ್ಟು ಹೈಡ್ರೇಷನ್ನು ಪ್ಲಸ್ ಗಟ್ ಕ್ಲೀನು. ಹೈಡ್ರೇಷನ್ನು ತುಂಬಾನೇ ಇಂಪಾರ್ಟೆಂಟು. ನಿಮ್ಮ ಸ್ಕಿನ್ನು ಬೇಸ್ಮೆಂಟ್ ನಿಂತಿರೋದೆ ವಾಟರ್ ಮೇಲೆ ಆಯ್ತಾ. ವಾಟರ್ನ ನೀವು ಪ್ರತಿನಿತ್ಯ ಜಾಸ್ತಿ ಕುಡಿಬೇಕು. ಮಿನಿಮಮ್ 3ರಿಂದ 4 ಲೀಟರ್ ಡೈಲಿ ವಾಟರ್ ಕುಡಿಬೇಕು ನಿಮ್ಮ ಸ್ಕಿನ್ನು ಚೆನ್ನಾಗಿರ್ಬೇಕು ಅಂದರೆ. ಅದ್ರ ಜೊತೆಗೆ ಅವಾಯ್ಡ್ ಫ್ರೈಡ್ ಫುಡ್ಡು. ಈ ಫ್ರೈಡ್ ಫುಡ್ಡು ರೋಡಲ್ಲೆಲ್ಲ ಸಿಗುತ್ತಲ್ಲ, ಫ್ರೈಡ್ ಫುಡ್ಸ್ ಆಗಿರ್ಬೋದು, ಜಂಕ್ ಫುಡ್ಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ನಿಮ್ಮ ಸ್ಕಿನ್ನು ಚೆನ್ನಾಗಿರ್ಬೇಕು ಅಂದರೆ. ಇಲ್ಲಪ್ಪ ನನ್ನ ಸ್ಕಿನ್ ಹದಗೆಟ್ಟೋದ್ರೂ ಪರವಾಗಿಲ್ಲ, ನಾನು ತಿಂತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಮನೆ ಬರಹ, ನಾವೇನು ಮಾಡೋದಕ್ಕಾಗಲ್ಲ ಆಯ್ತಾ. ಇದು ಮಾತ್ರ ರಿಯಾಲಿಟಿ, ಅದಂತೂ ಬರೆದಿಟ್ಕೊಬಿಡಿ. ಇನ್ನು ಲಾಸ್ಟ್ ಆಯ್ತಾ, ಇನ್ನು ನೀವು ಮಲಗಬೇಕಾದ್ರೆ ಜೀರಾ ವಾಟರ್. ಮಲಗಬೇಕಾದ್ರೆ ಈ ಜೀರಾ ವಾಟರ್ ಕುಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಅದು ಏನು ಟಾಕ್ಸಿಕ್ ಇದೆ ಅವೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗಟ್ಟೊಳಗೆ ನಾವು ಏನು ತಿಂತೀವೋ ನಮ್ಮ ಸ್ಕಿನ್ನು ಆ ರೀತಿ ರಿಫ್ಲೆಕ್ಟ್ ಆಗುತ್ತೆ. ಇದು ಕಂಪ್ಲೀಟು ಏನಂತಾರೆ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಆಗಿರುತ್ತೆ. ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ನಿಮಗೇನಾದರೂ ಆಯಿತಾ ನನ್ನ ಸ್ಕಿನ್ನು ಡ್ರೈ ಇದೆ, ನನ್ನ ಸ್ಕಿನ್ನು ಆಯಿಲಿ ಇದೆ, ನಾನು ಯಾವ ರೀತಿ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡಬೇಕು ಅಂತ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೂ ನಾನು
ಆಯ್ತಾ. ಪರ್ಸನಲ್ ಸ್ಕಿನ್ ಕೇರ್ ಡಯಟ್ ರೆಡಿ ಮಾಡ್ಕೊಡ್ತೀನಿ ಆಯ್ತಾ. ಇದು ಯಾವುದು ಫ್ರೀ ಇರಲ್ಲ. ನಾನು ಎಂತಕ್ಕೆ ಕೇಳ್ತೀನಿ ಅಂತ ಹೇಳಿದ್ರೆ ನಿಮ್ ಕಮಿಟ್ಮೆಂಟ್ ಬರಬೇಕು. ನಾನು ಎಂತಕ್ಕೆ ಫೀ ಇಸ್ಕೊಂತೀನಿ ಅಂತ ಹೇಳಿದ್ರೆ ನೀವು ಫೀ ಕೊಟ್ಟಾಗ ನಿಮ್ಗೂ ಅದೊಂದು ಕಮಿಟ್ಮೆಂಟ್ ಬರುತ್ತೆ. ಫ್ರೀ ಆಗಿ ಏನಾದ್ರು ಕೊಟ್ಬಿಟ್ಟೆ ಅಂತ ಹೇಳಿದ್ರೆ ಬಿಡುಗರು ಫ್ರೀ ಆಗಿ ಇಸ್ಕೊಂಡಿದ್ದೀನಿ ನನಗೆ ಏಂತಕ್ಕೆ ಇವೆಲ್ಲ ಅಂತ ಆಯ್ತಾ. ಫ್ರೀ ಆಗಿ ಇಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಹಾಳೆಲ್ಲಿ ಬರ್ಕೊಂಡಿರ್ತಾರೆ, ಅಲ್ಲೆಲ್ಲ ರಾಕೆಟ್ ಮಾಡಿ ಬಿಸಾಕ್ಬಿಡ್ತೀರಾ. ಆ ರೀತಿ ಬೇಡ ಆಯ್ತಾ. ನಾನು ಪ್ರಿಪೇರ್ ಮಾಡಬೇಕು, ನನಗೂ ಟೈಮ್ ಅಂತ ಹಿಡಿಯುತ್ತೆ. ಪ್ರತಿಯೊಬ್ಬರು ಸ್ಕಿನ್ ಆಗಿರ್ಬೋದು, ನಾನು ಸುಮಾರು ಜನ ಸ್ಕಿನ್ ಕೇರ್ ರೂಟೀನ್ ಅವ್ರಿಗೆ ಪ್ಲಾನ್ ಮಾಡ್ಕೊಟ್ಟಿದ್ದೀನಿ. ನಿಮಗೂ ಸ್ಕಿನ್ ಕೇರ್ ರೂಟೀನ್ ಏನಾದರೂ ಪ್ಲಾನ್ ಮಾಡ್ಕೊಡ್ಬೇಕು, ಸ್ಕಿನ್ ಕೇರ್ ಡಯಟ್ ಏನಾದ್ರು ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಆ ಸ್ಕಿನ್ ಕೇರ್ ಡಯಟ್ ರೆಡಿ ಮಾಡ್ಕೊಡ್ತೀನಿ. ಮತ್ತೆ ಫ್ಯಾಟ್ ಲಾಸ್, ಎಸ್ಪೆಷಲಿ ಫ್ಯಾಟ್ ಲಾಸ್ ಗುರು ಆಯ್ತಾ. ನಾನು ಹೊಟ್ಟೆ ಬಿಡ್ಕೊಂತಿರ್ತೀನಿ ಪರವಾಗಿಲ್ಲ, ನಾನು ಆಚೆ ಕಡೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ಕೊಂತಿರ್ತೀನಿ ಪರವಾಗಿಲ್ಲ, ಬಟ್ ನನ್ನ ದೇಹದ ಮೇಲೆ ನಾನು ಇನ್ವೆಸ್ಟ್ ಮಾಡ್ಕೊಳ್ಳಲ್ಲ. ಏಂತಕ್ಕೆ ಅಂದ್ರೆ ವೇಸ್ಟು ಆಯ್ತಾ. ನಾನು ಕರಗಿಸೋದಕ್ಕಾಗಲ್ಲ ಅಂತ ಅವರು ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ನೀವು ಇದೇ ರೀತಿ ಅನ್ಕೊಂತಾ ಇದ್ರೆ ಮುಂದೆ ಈ ಒಂದು ದಿವಸ ಏನ್ ಮಾಡ್ತಾರೆ ಹೇಳಿ, ಲಕ್ಷಾಂತರ ರೂಪಾಯಿ ತಗೊಂಡು ಹೋಗ್ಬಿಟ್ಟು ಆ ಬೊಜ್ಜು ಕರಗ್ಸಕ್ಕೆ ಅಂತಾನೆ ನೀವು ಹಾಸ್ಪಿಟ್ಲಲ್ಲಿ ದುಡ್ಡು ಬಿಸಾಕ್ಬಿಡ್ತೀರಾ ಆಯ್ತಾ. ನಿಮ್ಗೆ ಎಲ್ಲಾದ್ರೂ ಈ ತರ ಏನಂತಾರೆ ನಾರ್ಮಲ್ ತಿಂಗಳಿಗೆ ಒಂದು ಎಕ್ಸಾಂಪಲ್ ಅನ್ಕೊಳ್ಳಿ, 1499 ಇಲ್ಲ 1999 ದಿನದ ಲೆಕ್ಕಾಚಾರ ಹಾಕೊಂಡ್ರೆ ಅದು 50 ರೂಪಾಯಿ ಬೀಳಲ್ಲ ಆಯ್ತಾ. ನಿಮ್ಗೆ ಆ ರೀತಿ ಎಷ್ಟೊಂದ್ ಜನ ರಿಸಲ್ಟ್ಸ್ ತಗೊಂತಾ ಇದ್ದಾರೆ. ಇಲ್ಲ ಗುರು ನಾನು ಚೇಂಜ್ ಆಗ್ಲೇಬೇಕು ಅಂತ ಎಷ್ಟೊಂದ್ ಜನ ಹೆಣ್ಮಕ್ಳು ಸ್ಟೆಪ್ಸ್ ತಗೊಂಡು ಇವತ್ತು ನನ್ನ ಹತ್ರ ಆಯ್ತಾ ರಿಸಲ್ಟ್ಸ್ ತಗೊಂಡು ಡೈಲಿ ಆಯ್ತಾ ವಾರದಲ್ಲಿ 1-1.5 kg ಕಡಿಮೆ ಆಗ್ಬಿಟ್ಟು ಫುಲ್ ಖುಷಿಯಾಗಿದ್ದಾರೆ. ಸರ್ ನಾನು ನಾನು ಒಳ್ಳೆ ತಗೊಂಡೆ, ನಾನು ಅವತ್ತು ಡಿಸಿಷನ್ ತಗೊಂಡಿದ್ದಕ್ಕೆ ಇವತ್ತು ನನ್ನ ಲೈಫ್ ಚೇಂಜ್ ಆಗ್ತಿದೆ ಅಂದ್ಬಿಟ್ಟು ಅವ್ರು ಖುಷಿಯಾಗಿದ್ದಾರೆ. ನೀವು ಅದೇ ರೀತಿ ನಿಮ್ಮ ಲೈಫಲ್ಲಿ ಒಂದು ಡಿಸಿಷನ್ ತಗೊಂಡು ಆಯ್ತಾ, ನಿಮ್ಗೆ ಪರ್ಸನಲ್ ಟ್ರೈನಿಂಗ್ ಬೇಕು, ಪರ್ಸನಲ್ ಡಯಟ್ ಬೇಕು ಅನ್ನೋ ಥರ ಇತ್ತು ಅಂದರೆ, ಸೀರಿಯಸ್ ಆಗಿತ್ತು ಅಂದರೆ ಬನ್ನಿ, ನಿಮಗೆ ಪರ್ಸನಲ್ ಡಯಟ್ ಕೊಡ್ತೀನಿ, ಪರ್ಸನಲ್ ಡಯಟ್ ರೆಡಿ ಮಾಡ್ಕೊಡ್ತೀನಿ, ಈವನ್ ಸ್ಕಿನ್ನಿಗೂ ಡಯಟ್ ರೆಡಿ ಮಾಡ್ಕೊಡ್ತೀನಿ ಆಯಿತಾ. ಇಂಟ್ರೆಸ್ಟ್ ಆಗಿ ಸೀರಿಯಸ್ ಆಗಿರೋರು ಮಾತ್ರ ನನಗೆ ಮೆಸೇಜ್ ಮಾಡಿ ಅಂಥವ್ರಿಗೆ ನಾನು ರೆಡಿ ಮಾಡ್ಕೊಡ್ತೀನಿ.